ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕಳೆದ ಕೆಲವು ದಿನಗಳಿಂದ ಆನೆ ದಾಳಿಗಳು ಮನುಷ್ಯನ ಮೇಲೆ ನಿರಂತರವಾಗಿ ಆಗ್ತಾ ಇರುವುದನ್ನು ನಾವು ಕಂಡಿದ್ದೇವೆ. ಕೆಲವು ದಿನಗಳ ಹಿಂದೆ ಮಾಧ್ಯಮಗಳ ಮೂಲಕ ನಮಗೆ ತಿಳಿದು ಬಂದಂಥದ್ದು ಗುಂಡ್ಯದಲ್ಲಿ ಒಂದು ಆನೆ ಪಾರ್ಕ್ ಅಥವಾ ಆನೆ ಪಳಗಿಸುವ ಸ್ಥಳವನ್ನು ಸುಮಾರು 40 ಎಕರೆ ಜಾಗದಲ್ಲಿ ಮಾಡ್ತಾ ಇವೆ ಎಂಬುದು ವರದಿ ಬಂದಿದೆ. ಹಾಗೆ ಆ ವರದಿಯನ್ನು ಸರ್ಕಾರಕ್ಕೆ ಪ್ರಸ್ತಾವನೆಯಾಗಿ ಸಲ್ಲಿಸಿದ್ದಾರೆ. ಇದು ಮಾಧ್ಯಮದಲ್ಲಿ ಬಂದಂಥ ವರದಿ. ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಕಳೆದ 12 ವರ್ಷಗಳ ಹಿಂದೆ ಆನೆ ಕಾರಿಡಾರ್ ಯೋಜನೆಯನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತವಾದಾಗ ಈ ಭಾಗದಲ್ಲಿ ಹೋರಾಟವನ್ನು ಮಾಡಿ ಈ ಭಾಗದ ಬೆಳ್ತಂಗಡಿ, ಕಡಬ ಮತ್ತು ಸುಳ್ಯ ತಾಲೂಕಿನ ಹಲವು ಗ್ರಾಮಗಳಿಗೆ ಆನೆ ಕಾರಿಡಾರ್ ಬರದ ಹಾಗೆ ತಡೆ ಹಿಡಿದು ಕೂಡ ನಮ್ಮ ನೆನಪಲ್ಲಿದೆ. ಆದರೆ ನಮ್ಮ ಆತಂಕ ಇರುವಂಥದ್ದು ಗುಂಡ್ಯದಲ್ಲಿ ಆನೆ ಪಾರ್ಕ್ ಮಾಡಿದ ಮೇಲೆ, ಆನೆಗಳನ್ನು ಪಳಗಿಸಿದ ಮೇಲೆ ಆ ಆನೆಗಳನ್ನು ಏನು ಮಾಡ್ತಾರೆ. ಉದಾಹರಣೆಗೆ ಇತ್ತೀಚಿನ ದಿನದಲ್ಲಿ ರೆಂಜಿಲಾಡಿಯಲ್ಲಿ ಇಬ್ಬರನ್ನ ಆನೆ ಬಳಿಕ ಬಿಟ್ಟುಕೊಂಡಿತ್ತು. ಆ ಆನೆಯನ್ನು ಹಿಡಿದು ಸಕ್ಕರೆ ಬೈಲಿಗೆ ಸ್ಥಳಾಂತರ ಮಾಡಿದೆ. ಆ ಸ್ಥಳಾಂತರ ಮಾಡಿದಂತಹ ಸಕ್ಕರೆ ಬೈಲು ಎಲ್ಲಿದೆ? ಅದು ವನ್ಯಧಾಮದಲ್ಲಿದೆಯೋ ಅಥವಾ ಮಾಮೂಲಿ ರಿಸರ್ವ್ ಫಾರೆಸ್ಟ್ನಲ್ಲಿ ಇದೆಯೋ ಎಂಬುದು ತಿಳ್ಕೊಬೇಕಾಗಿದೆ. ಹಾಗೆ ದುಬಾರೆ ಬಗ್ಗೆ ಉದಾಹರಣೆ ಕೊಡ್ತಾರೆ. ದುಬಾರೆ ಕೂಡ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು. ಯಾಕೆಂದರೆ ದುಬಾರೆ ಕೂಡ ಸಾಮಾನ್ಯ ರಿಸರ್ವ್ ಫಾರೆಸ್ಟಲ್ಲಿ ಇದೆಯೋ ಅಥವಾ ಅರಣ್ಯಧಾಮದಲ್ಲಿ ಇದೆಯೋ ಅಂತ ಯೋಚನೆ ಮಾಡಬೇಕು. ಅಂದರೆ ಇದೆಲ್ಲವೂ ಹಿಡನ್ ಅಜೆಂಡಾ. ಕಳೆದ 15 ವರ್ಷಗಳ ಹಿಂದೆ ಏನು ಆನೆ ಕಾರಿಡಾರನ್ನು ಈ ಪ್ರದೇಶಕ್ಕೆ ತರಬೇಕು, ಆನೆಗಳು ಮುಕ್ತವಾಗಿ ಓಡಾಟ ಮಾಡಲಿಕ್ಕೆ ಮೊಗಸಾಲೆಯನ್ನು ಮಾಡಬೇಕು, ಕುದುರೆಮುಖ ಮತ್ತು ಪುಷ್ಪಗಿರಿ ವನ್ಯಧಾಮವನ್ನು ಜೋಡಿಸಬೇಕು, ಈ ಮೂಲಕ ಇಡೀ ಪಶ್ಚಿಮ ಘಟ್ಟವನ್ನು ವನ್ಯಧಾಮವನ್ನಾಗಿ ಪರಿವರ್ತನೆ ಮಾಡಬೇಕು ಎಂಬಂತಹ ಹಿಡನ್ ಅಜೆಂಡಾ ಇದೆ. ಯಾಕಂತ ಹೇಳಿದರೆ ಎಲ್ಲೋ ಉಪದ್ರ ಮಾಡುವಂತಹ ಆನೆಗಳನ್ನು ಹಿಡಿದು, ನರಬಲಿ ತಗೊಳ್ಳುವಂತಹ ಆನೆಗಳನ್ನು ಹಿಡಿದು ಗುಂಡ್ಯದಲ್ಲಿ ಪಳಗಿಸ್ತಾರೆ. ಆ ನಂತರ ಏನು ಮಾಡುವಂಥದ್ದು? ನಾವು ತಿಳ್ಕೊಂಡ ಪ್ರಕಾರ ಈ ಆನೆಗಳನ್ನು ಮತ್ತೆ ಅರಣ್ಯಕ್ಕೆ ಬಿಡ್ತಾರೆ. ಈ ಅರಣ್ಯಕ್ಕೆ ಬಿಟ್ಟಂತಹ ಪ್ರಾಣಿಗಳು ಅಥವಾ ಈ ಆನೆಗಳು ಈಗಾಗಲೇ ಮನುಷ್ಯನನ್ನು ಕೊಂದು ರುಚಿಯನ್ನು ಕಂಡಂಥವು. ಇವುಗಳು ಖಂಡಿತವಾಗಿಯೂ ಮತ್ತೊಂದು ಸಾರಿ ದಾಳಿ ಮಾಡಬಾರದು ಎಂಬಂತಹ ನಿರ್ಬಂಧವೇನಿಲ್ಲ. ಅವುಗಳಿಗೆ ಯಾವುದೇ ನಿರ್ಬಂಧಗಳು ಇಲ್ಲ. ಆನೆಗಳಿಗೆ ಸ್ವಚ್ಛಂದವಾಗಿ ಅವರೇ ಹೇಳುವಂತೆ ಆನೆ ಕಾಡಿನಲ್ಲಿ ಆನೆಗಳು ಸ್ವಚ್ಛಂದವಾಗಿ ಓಡಾಡಬೇಕು, ಎಲ್ಲೂ ಅಡೆತಡೆ ಇರಬಾರದು. ಯಾಕೆಂತ ಹೇಳಿದ್ರೆ ಅಡೆತಡೆ ಯಾವುದಂತೇಳಿ ಜನವಸತಿ ಪ್ರದೇಶ. ಆನೆ ಮತ್ತು ಮನುಷ್ಯನ ಸಂಘರ್ಷ ಆಗ್ತಾ ಇದೆ. ಈ ಆನೆ ಮತ್ತು ಮನುಷ್ಯನ ಸಂಘರ್ಷವನ್ನು ತಡೆಯೋದಕ್ಕೋಸ್ಕರ ಬೇರೆಲ್ಲೋ ಸಂಘರ್ಷ ಮಾಡುವಂಥ ಆನೆಗಳನ್ನು ಗುಂಡ್ಯದಲ್ಲಿ ಪಳಗಿಸುವುದು, ಆನಂತರ ಆ ಭಾಗದ ಕಾಡಿನಲ್ಲಿ ಬಿಡುವಂಥದ್ದು. ಈ ರೀತಿ ಬಿಟ್ಟಾದಾಗ ಮನುಷ್ಯನ ಆ ಭಾಗದ ಜನವಸತಿ ಪ್ರದೇಶದ ತೋಟಗಳ ಕಡೆ ದಾಳಿ ಮಾಡ್ತೇವೆ. ಪಳಗಿಸಿದ ಆನೆಗಳಿಗೆ ಯಾವುದೇ ರೀತಿಯಾದಂತಹ ಮನುಷ್ಯನ ಬಗ್ಗೆ ಹೆದರಿಕೆ ಇರೋದಿಲ್ಲ. ಈಗಿರುವಂತಹ ಆನೆಗಳಿಗೆ ಮನುಷ್ಯನನ್ನು ಕಂಡ್ರೆ ಭಯ ಇದೆ. ಅದು ಕಾಡಂಚಿನ ಪ್ರದೇಶಗಳಿಗೆ ಬಂದು ತಕ್ಷಣ ಓಡಿ ಹೋಗ್ತಾರೆ. ಯಾಕೆಂದರೆ ಆನೆಗೆ ಮನುಷ್ಯನ ಭಯ ಇದೆ. ಯಾವಾಗ ಒಂದು ಆನೆಗಳಿಗೆ ಭಯ ಹೋಗ್ತದೆ ಅಂದರೆ ಅದು ಒಂದೋ ಹಿಂಸಾತ್ಮಕ ಪ್ರವೃತ್ತಿಯನ್ನು ಕಂಡಂಥ ಆನೆ, ಅಥವಾ ಜನರನ್ನು ಕೊಂದಂತಹ ಆನೆ, ಅಥವಾ ಜನರಿಂದ ಪಳಗಿಸಲ್ಪಟ್ಟ ಆನೆಗೆ ಈ ಮನುಷ್ಯರ ಹೆದರಿಕೆ ಇರೋದಿಲ್ಲ. ಹಾಗಾದಾಗ ಗುಂಡ್ಯದಲ್ಲಿ ಈ ಏನು ಆನೆ ಪಳಗಿಸ್ತಾರೆ ಅದನ್ನೆಲ್ಲವನ್ನು ಕೊಡೋ ನಂತರದಲ್ಲಿ ಹೊರಬಿಡಲಾಗ್ತದೆ. ಯಾಕೆಂದರೆ 100 ಆನೆಗಳನ್ನು ಸಾಕಲಿಕ್ಕೆ ಅರಣ್ಯ ಇಲಾಖೆಗೆ ಸಾಧ್ಯ ಇಲ್ಲ. ಎಲ್ಲಿಂದ ಆಹಾರವನ್ನು ತಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವುಗಳಷ್ಟಕ್ಕೆ ಅವುಗಳ ಆಹಾರವನ್ನು ಅರಸ್ತಾ ಹೋಗಬೇಕು. ಆದ್ದರಿಂದ ಕೇವಲ ಶಿರಿಬಾಗಿಲು ಗ್ರಾಮಕ್ಕೆ ಮಾತ್ರ ಅಲ್ಲ, ಇದು ಆಸುಪಾಸಿನ ಸುಮಾರು 20-30 ಕಿಲೋಮೀಟರ್ ದೂರಕ್ಕೂ ಕೂಡ ಈ ಆನೆಗಳು ಸಂಚರಿಸ್ತವೆ. ಹಾಗಾಗಿ ಕಾಡು ಪ್ರಾಣಿಗಳು ಏನು ಕಾಡು ಆನೆಗಳಿದ್ದಾವೆ ಅವುಗಳಿಂದ ಹೆಚ್ಚಿನ ರೀತಿಯಾದ ಉಪಟಳ ಆಗುವ ಸಾಧ್ಯತೆ ಇದೆ. ಮುಂದೆ ಏನು ಇವರ ಹಿಡನ್ ಅಜೆಂಡಾ ಇದೆ, ಖಂಡಿತವಾಗಿಯೂ ಈ ಒಂದು ಪ್ರದೇಶವನ್ನು ಆನೆ ಕಾರಿಡಾರ್ ಮಾಡಿ ವನ್ಯಧಾಮವನ್ನಾಗಿ ಮಾಡಿ ಜನರನ್ನು ವ್ಯವಸ್ಥಿತವಾಗಿ ಒಕ್ಕಲೆಬ್ಬಿಸುವಂತಹ ಪ್ರಯತ್ನ ಅಲ್ಲದೆ ಬೇರೇನೂ ಅಲ್ಲ. ಯಾಕಂತ ಹೇಳಿದರೆ ಈಗ ಮನುಷ್ಯರಿಗೆ ಅಲ್ಲಿಯ ಜನಗಳಿಗೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮಗೆ ಜಾಬ್ ಸಿಗ್ತದೆ, ಏನೇನೋ ಸಿಗ್ತದೆ. ಯಾವ ಅರಣ್ಯ ಇಲಾಖೆಯವರು ಕೂಡ ಇಷ್ಟರ ತನಕ ಎಲ್ಲೂ ಕೂಡ ಜನರನ್ನು ಕರೆದು ಏನು ಜಾಬ್ ಕೊಟ್ಟದ್ದಿಲ್ಲ.
ಯಾವುದಾದ್ರೂ ರೀತಿಯ ಇದ್ದರೆ ಹೇಳಿ ಸರ್ ಅವರು. ಅದರಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಒಂದು ತಂಡ ರಚನೆ ಆಗಿದೆ. ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಕೂಡ ಇದರ ಸಾಧಕ ಬಾಧಕಗಳ ಬಗ್ಗೆ ನಾವು ವಿಮರ್ಶೆ ಮಾಡ್ತೇವೆ. ದುಬಾರಿಗೂ ಹೋಗ್ತೇವೆ, ಅನಂತರ ಸಕ್ಕರೆ ಬೈಲಿಗೆ ಹೋಗ್ತೇವೆ, ಎಲ್ಲೆಲ್ಲೂ ಕಾಡಿನಲ್ಲಿ ಕ್ಯಾಂಪ್ ಇದ್ದಾವೆ, ಅಲ್ಲಿಗೆ ಭೇಟಿ ಕೊಟ್ಟು ಅಧ್ಯಯನ ಮಾಡಿದ ಮೇಲೆ ಇದರಿಂದ ಆಗುವ ಪರಿಣಾಮಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂಥ ಅನಂತರದಲ್ಲಿ ಈ ಹೋರಾಟವನ್ನು ಮಲೆನಾಡು ಜನ ಹಿತರಕ್ಷಣಾ ವೇದಿಕೆ ಖಂಡಿತವಾಗಿಯೂ ಕೈಗೆತ್ತಿಕೊಳ್ತದೆ.